ಹಲೋ, ಮತ್ತೆ ಒಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಹುಳಿ ಮಲ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ತೊಗೊತೀನಿ, ಏನೇನು ಹಾಕ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನು ಕುಕ್ಕರ್ಗಾಗಿ ಬೇಯಿಸ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಬೇಯೋಕ್ಕೆ ಇಕ್ತಾಯಿದ್ದೀನಿ. ಇದನ್ನು 5ರಿಂದ 6 ವಿಸಿಲ್ಗೆ ಇಕ್ತೀನಿ. ಲೇಟು ಇದು ಬೇಯೋದು. ಆಗ ಮಿಕ್ಸಿಗೆ ರೆಡಿ ಮಾಡ್ಕೊತೀನಿ ಏನೇನು ಬೇಕು ಸಾಂಬಾರಿಗೆ ಅಂತ. ನಾನು ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಪುಡಿ 2 ಸ್ಪೂನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಸ್ಪೂನ್ ಧನಿಯಾ ಪುಡಿ. ಇದು ಬೆಂದಿದೆ. ಇದು 1 ಸ್ಪೂನ್ ಆಗೋಷ್ಟು, ಒಂದು ಸ್ಪೂನ್ ಅಂದರೆ 1 ಸೌಟು ಆಗೋಷ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಒಂದು ಈರುಳ್ಳಿ ಹಾಕ್ಕೊತಾ ಮಿಕ್ಸಿಗೆ ಹಾಕ್ಕೊಂಡಿರೋದು ಇವಾಗ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಉಪ್ಪು ಹಾಕಿ 1 ವಿಸಿಲ್ಗೆ ಇಕ್ತೀನಿ. ಇದನ್ನು ಬೇಕಾದರೆ ಗಟ್ಟಿಯಾಗೂ ಮಾಡ್ಕೊಬೋದು. ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ವಿಸಿಲ್ಗೆ ಇಟ್ಟಿದ್ದೀನಿ ನಾನು. ಇದನ್ನು ಬಿಸಿ ಬಿಸಿ ಮೊಳಕೆ ಸಾರು ರೆಡಿಯಾಗಿದೆ. ಇದನ್ನು ನೀವು ಅನ್ನಕ್ಕೆ, ಚಪಾತಿ, ಮುದ್ದೆಗೆ, ದೋಸೆಗೆ ಯಾವುದ್ರಲ್ಲಿ ತಿಂದರೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಚಿಕ್ಕದೊಂದು ಲೈಕ್